ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕ್ಷಣದ ಟಾಪ್ ನ್ಯೂಸ್. ಗೃಹಲಕ್ಷ್ಮಿ 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಕೊಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಬಗ್ಗೆ ಬಂದಿರೋ ಅಪ್ಡೇಟ್. ರೇಷನ್ ಕಾರ್ಡ್ ದಾರರಿಗೆ ಹಾಗೆಯೇ BPL ಕಾರ್ಡ್ ಗ್ರಾಹಕರಿಗೆ ಒಂದು ಶಾಕಿಂಗ್ ನ್ಯೂಸ್, ಹಾಗೆಯೇ ಒಂದು ಗುಡ್ ನ್ಯೂಸ್. ಈ ಎರಡನ್ನು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಬಂಗಾರ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್, ಹಾಗೆಯೇ ಒಂದು ಸಿಹಿ ಸುದ್ದಿ ಕೂಡ ಇದೆ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಕರ್ನಾಟಕಕ್ಕೆ ಅಲ್ಲ, ಇಡೀ ಭಾರತಕ್ಕೆ ಒಂದು ಗುಡ್ ನ್ಯೂಸ್. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಬನ್ನಿ ಈಗ ಒಂದೊಂದಾಗಿ ಮಾಹಿತಿನ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಕೂಡ ಒತ್ತೋ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಬಿಸಿ ಬಿಸಿ ಸುದ್ದಿಗಳನ್ನ ನೀವು ಫ್ರೀ ಆಗಿ ಪಡ್ಕೋಬಹುದು. ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಬಂದಿದೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ 2,000 ರೂಪಾಯಿ ಹಣವನ್ನ ಇದೇ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, 19 ಮತ್ತು 20ನೇ ಕಂತಿನ ಹಣವನ್ನ 3 ತಿಂಗಳಾದರೂ ಸಹ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಿಲ್ಲ. ಅದು ಈಗ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಬಿಡುಗಡೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಎರಡನೇ ಮುಖ್ಯ ಗ್ಯಾರಂಟಿ ಯೋಜನೆಯಾಗಿರುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಸರ್ಕಾರ ಇದುವರೆಗೂ ಸುಮಾರು 40,000 ರೂಪಾಯಿ ಹಣನ ಸಂಪೂರ್ಣವಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದು ಈಗ ತಾನೇ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು. 20 ಕಂತಿನ ಹಣವನ್ನ ರಾಜ್ಯಾದ್ಯಂತ ಜಿಲ್ಲಾವಾರು ಬಿಡುಗಡೆ ಮಾಡಲಾಗಿದ್ದು, ಈಗಾಗಲೇ 2,000 ರೂಪಾಯಿ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೆಲವು ಫಲಾನುಭವಿಗಳಿಗೆ 19 ಮತ್ತು 20ನೇ ಕಂತಿನ 4,000 ರೂಪಾಯಿ ಹಣವನ್ನ ಒಟ್ಟಿಗೆ ಜಮಾ ಮಾಡಲಾಗಿದೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ. ಇನ್ನು ಕೆಲವರು ನಮಗೆ 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆದೇಶ ಬಂದಿಲ್ಲ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ನೋಡೋದಾದ್ರೆ 20 ಕಂತಿನ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಒಂದು ಕಂತಿನ ಹಣಕ್ಕೆ 2,000 ರೂಪಾಯಿ ಅಂದರೆ 20 ಕಂತಿನ ಹಣಕ್ಕೆ ಒಟ್ಟು 40,000 ರೂಪಾಯಿ ಹಣವನ್ನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಒಟ್ಟು ಇದುವರೆಗೆ 40,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂದಿರುವಂಥದ್ದು. ಒಂದಲ್ಲ ಎರಡಲ್ಲ ಮೂರಲ್ಲ ಒಟ್ಟು 20 ಕಂತುಗಳ ಹಣವನ್ನು ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಜಮೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಯಶೋಗಾಥೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ನೇಹಿತರೆ, BPL ಕಾರ್ಡ್ದಾರರಿಗೆ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಇಂದ ಶುರು ಮಾಡೋದೇನಪ್ಪ ಅಂದ್ರೆ ಒಂದು ಶಾಕಿಂಗ್ ನ್ಯೂಸ್. ನಿಮ್ಮ ಒಂದು ರೇಷನ್ ಕಾರ್ಡ್ನ KYC ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕಳೆದ ತಿಂಗಳ ಜೂನ್ 30ನೇ ತಾರೀಕಿನಂದು ಕೊನೆ ದಿನಾಂಕವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಸ್ನೇಹಿತರೆ. ಈಗ ಯಾರೆಲ್ಲ BPL ರೇಷನ್ ಕಾರ್ಡ್ದಾರರು ತಮ್ಮ ರೇಷನ್ ಕಾರ್ಡ್ನೊಂದಿಗೆ ತಮ್ಮ ಆಧಾರ್ ಕಾರ್ಡ್ನ KYCಯನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ವೋ ಅಂತಹ ಎಲ್ಲ ಪಡಿತರ ಚೀಟಿದಾರರಿಗೆ ಈ ಜುಲೈ ತಿಂಗಳ ರೇಷನ್ ಅನ್ನ ಸ್ಥಗಿತಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್ದಾರರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಮತ್ತು ತಮ್ಮ ಆಧಾರ್ ಕಾರ್ಡ್ ದೃಢೀಕರಣ ಹಾಗೇನೆ ತಮ್ಮ ರೇಷನ್ ಕಾರ್ಡ್ KYCಯನ್ನು ಕಂಪ್ಲೀಟ್ ಮಾಡಿಕೊಳ್ಳದ ಎಲ್ಲ ಫಲಾನುಭವಿಗಳಿಗೆ ಜುಲೈ ತಿಂಗಳಿಂದ ಪಡಿತರ ಹಂಚಿಕೆಯನ್ನು ಕೂಡ ಸ್ಥಗಿತ ಮಾಡಲಾಗುತ್ತೆ ಅಂತ ಆಹಾರ ಮತ್ತು ನಾಗರಿಕ ಹಾಗೇನೆ ಗ್ರಾಹಕರ ಇಲಾಖೆಯಿಂದ ತಿಳಿಸಲಾಗಿದೆ. ರೇಷನ್ ಕಾರ್ಡ್ KYC ಮಾಡಿಕೊಳ್ಳೋದನ್ನ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ. ಹೀಗಾಗಿ ನೀವು ಕೂಡ ತಪ್ಪದೆ ನಿಮ್ಮ ಹತ್ತಿರದ ಸಹಾಯ ಕೇಂದ್ರಕ್ಕೆ ತೆರಳಿ ನಿಮ್ಮ ರೇಷನ್ ಕಾರ್ಡ್ KYCಯನ್ನು ತಪ್ಪದೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಾಂದ್ರೆ ನಿಮಗೆ ರೇಷನ್ ಸಿಗೋದು ಕ್ಯಾನ್ಸಲ್ ಆಗುತ್ತೆ. ಈಗ ಗುಡ್ ನ್ಯೂಸ್ ನೋಡೋದಾದ್ರೆ ಜುಲೈ 2025ರ ಆರಂಭವು ಭಾರತದ ಹಲವು ನಿರ್ಗತಿಕ ಮತ್ತು ಬಡ ಕುಟುಂಬಗಳಿಗೆ ಹೊಸ ಭರವಸೆಯನ್ನ ತರ್ತಾ ಇದೆ. ಕೇಂದ್ರ ಸರ್ಕಾರ 2025ರ ಹೊಸ ಪಡಿತರ ಚೀಟಿ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಘೋಷಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಎಲ್ಲ BPL ರೇಷನ್ ಕಾರ್ಡ್ದಾರರಿಗೆ ಉಚಿತ ಪಡಿತರ ನೀಡುವುದಲ್ಲದೆ ಗೋಧಿ, ಅಕ್ಕಿ, ದ್ವಿದಳ ಧಾನ್ಯಗಳು, ಸಕ್ಕರೆ, ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ಮಸಾಲೆಗಳು ಹಾಗೆಯೇ ಸೋಪ್, ಚಹಾ ಎಲೆ ಮತ್ತು ಹಾಲಿನ ಪುಡಿ ಈ ರೀತಿಯಾಗಿ 10 ದಿನನಿತ್ಯ ವಸ್ತುಗಳನ್ನು ಎಲ್ಲ BPL ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ನೀಡಲು ನಮ್ಮ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನುವಂಥ ಒಂದು ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 10 ದೈನಂದಿನ ವಸ್ತುಗಳನ್ನು ಕೇಂದ್ರ ಸರ್ಕಾರ ನೀಡಬಹುದು ಅಂತ ಒಂದು ಮಾಹಿತಿ ಈಗ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹೌದು, ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಉಪ್ಪು ಹಾಗೆಯೇ ಹಾಲಿನ ಪುಡಿ, ಎಣ್ಣೆ, ಚಹಾ ಎಲೆ ಈ ರೀತಿಯಾಗಿ ಕೆಲವು ರಾಜ್ಯಗಳಲ್ಲಿ BPL ರೇಷನ್ ಕಾರ್ಡ್ ಅಂದರೆ ಅರ್ಹ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಸೌಲಭ್ಯನ BPL ರೇಷನ್ ಕಾರ್ಡ್ದಾರರು ಪಡೆಯಲು ಕೆಲವೊಂದು ಷರತ್ತುಗಳನ್ನು ಕೂಡ ಕೇಂದ್ರ ಸರ್ಕಾರ ವಿಧಿಸಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. BPL AYY ಹಾಗೇನೆ PHH ಹೊಂದಿರಬೇಕು ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡೋಣ. ಬಂಗಾರದ ಬೆಲೆಯಲ್ಲಿ ಈಗ ದಿಢೀರ್ ಏರಿಕೆಯಾಗುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಯುದ್ಧಗಳು ಶುರುವಾಗಿದೆ. ಈ ಒಂದು 2025ನೇ ವರ್ಷದಲ್ಲಿ ಕೆಲವೊಂದು
ತುಂಬಾನೇ ಕಹಿ ಘಟನೆಗಳು ನಡೀತಾ ಇದೆ. ಈ ಒಂದು ಬಂಗಾರದ ದರದಲ್ಲೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈಗಾಗಲೇ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಹೌದು ಸ್ನೇಹಿತರೆ, ನೀವೇನಾದ್ರೂ ಇಲ್ಲಿ 24 ಕ್ಯಾರೆಟ್ನ ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ 10 ಗ್ರಾಮ್ ಚಿನ್ನದ ಬೆಲೆ ಇಲ್ಲಿ 1,910 ರೂಪಾಯಿ ಆಗಿದೆ ಸ್ನೇಹಿತರೆ. ಅಂದ್ರೆ ಸ್ನೇಹಿತರೆ, ನೀವು ಇಲ್ಲಿ ಲೆಕ್ಕ ಹಾಕಿ ನೋಡಬಹುದು, ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಇನ್ನು ಸ್ನೇಹಿತರೆ, ಇಲ್ಲಿ ಬಂಗಾರದ ಬೆಲೆ 1,10,000 ರೂಪಾಯಿ ಗಡಿ ದಾಟಬಹುದು. ಹೌದು ಸ್ನೇಹಿತರೆ, ಇದೇ ವರ್ಷದ ಡಿಸೆಂಬರ್ ತಿಂಗಳ ಒಳಗೆ ಚಿನ್ನದ ಬೆಲೆ 1,10,000 ರೂಪಾಯಿ ಗಡಿ ದಾಟಬಹುದು ಅಂತ ಹೇಳಿ ಆರ್ಥಿಕ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಚಿನ್ನದ ಬೆಲೆ ಏರಿಕೆ ಆಗಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಯುದ್ಧಗಳು ಸ್ನೇಹಿತರೆ. ಹೌದು, ಯುದ್ಧಗಳು ಪ್ರಾರಂಭ ಆದ್ರೆ ಗೋಲ್ಡ್ ರಿಸರ್ವ್ ಖಾಲಿ ಆಗುತ್ತೆ. ಗೋಲ್ಡ್ ರಿಸರ್ವ್ ಖಾಲಿ ಆಗೋದ್ರಿಂದ ಗೋಲ್ಡ್ ರಿಸರ್ವ್ಗೆ ತುಂಬಾನೇ ಡಿಮ್ಯಾಂಡ್ ಆಗುತ್ತೆ. ಹಾಗಾಗಿ ಚಿನ್ನದ ಬೆಲೆ ಕೂಡ ಆಟೋಮೆಟಿಕ್ ಆಗಿ ಏರಿಕೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಕೇವಲ ಇಲ್ಲಿ ಯುದ್ಧದಿಂದ ಚಿನ್ನದ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ ಸ್ನೇಹಿತರೆ, ಇಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಪ್ರತಿ ಬಾರಿ ಯುದ್ಧಗಳು ಶುರುವಾದಾಗ ಪೆಟ್ರೋಲ್, ಡೀಸೆಲ್ ಮತ್ತು ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ ಸ್ನೇಹಿತರೆ. ಮತ್ತೊಂದು ಕಡೆಯಲ್ಲಿ ಸ್ನೇಹಿತರೆ, ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗ್ಬೋದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಅಂಡಮಾನ್ ಸಮುದ್ರದ ಆಳದಲ್ಲಿ ಭಾರತಕ್ಕೆ 1.84 ಲಕ್ಷ ಕೋಟಿ ಲೀಟರ್ ತೈಲ ಸಿಕ್ಕಿದೆ ಎಂಬುವ ಮಾಹಿತಿ ಇಲ್ಲಿ ಲಭ್ಯವಾಗಿದೆ ಸ್ನೇಹಿತರೆ. ಹೌದು, ಈ ಒಂದು ಮಾಹಿತಿನ ಕೇಂದ್ರ ನೈಸರ್ಗಿಕ ಮತ್ತು ತೈಲ ಸಚಿವರಾದಂತಹ ಹರ್ದೀಪ್ ಸಿಂಗ್ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟು 11.5 ಕೋಟಿ ಬ್ಯಾರಲ್ ತೈಲ ನಿಕ್ಷೇಪ ಇರುವ ಸಾಧ್ಯತೆ ಇದೆ ಅಂತ ಅವರು ಮಾಹಿತಿನ